ಮೋದಿಗೆ ಪ್ರಚಾರದ ದೆವ್ವ ಹಿಡಿದಿದೆ. ಆಡಳಿತಕ್ಕಿಂತ ಹೆಚ್ಚು ಪ್ರಚಾರಕ್ಕೆ ಒತ್ತು ಕೊಡ್ತಿದ್ದಾರೆ. ಅಸ್ಸಾಂನಲ್ಲಿ ಟೀ ಸೊಪ್ಪು ಕೀಳ್ತಾ ಇದ್ದಾರೆ ಮೋದಿಜಿ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಶ್ರೀಯಂ ಪವಿತ್ರ. ದೇಶದ ಜನ ಗ್ಯಾಸ್ ಸಮಸ್ಯೆಯಿಂದ ತತ್ತರಿಸ್ತಿದ್ದಾರೆ. ನಗರಗಳನ್ನು ಬಿಟ್ಟು, ಕೆಲಸ ಕಾರ್ಯಗಳನ್ನು ಬಿಟ್ಟು ಒಂದು ಹೊತ್ತಿನ ಊಟಕ್ಕೂ ಪರದಾಡುವಂಥ ಪರಿಸ್ಥಿತಿಯಿಂದ ತಮ್ಮ ಗೂಡು ಅಂದರೆ ಹಳ್ಳಿಗಳನ್ನು ಸೇರ್ತಿದ್ದಾರೆ. ಆದರೆ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ತಮಗಿರುವಂಥ ಎಲ್ಲ ಲಿಮಿಟ್ಗಳನ್ನು ಕ್ರಾಸ್ ಮಾಡ್ತಿದ್ದಾರೆ. ಹೇಳೋರಿಲ್ಲ, ಕೇಳೋರಿಲ್ಲ, ತಾನು ಆಡಿದ್ದೇ ಆಟ ಅನ್ನೋ ಗುಂಗಲ್ಲಿ ತೇಲ್ತಾ ಇದ್ದಂತೆ ಕಾಣಿಸುತ್ತೆ. ಮೋದಿ ಅಸ್ಸಾಂನ ಟೀ ಎಸ್ಟೇಟ್ಗಳಲ್ಲಿ ರೀಲ್ಸ್ ಮಾಡ್ತಾ ಎಲೆಕ್ಷನ್ ತಯಾರಿ ಮಾಡ್ತಿದ್ದಾರೆ. ಅಸ್ಸಾಂನ ಹಸಿರು ತೋಟಗಳ ಮಧ್ಯೆ ನಿಂತು ಟೀ ಎಲೆಗಳನ್ನು ಕೈಯಲ್ಲಿ ಹಿಡಿದು ಸಿನಿಮಾ ಸ್ಟೈಲಲ್ಲಿ ಕ್ಯಾಮ್ರಾಗೆ ಪೋಸ್ ಕೊಡುತ್ತಾ ಜನರ ಮನಸ್ಸನ್ನು ಗೆಲ್ಲಬಹುದು ಅಥವಾ ಗೆಲ್ಲೋ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಇದ್ಯಾವುದೋ ಪ್ರೀ ವೆಡ್ಡಿಂಗ್ ಶೂಟು ಅಥವಾ ಪೋಸ್ಟ್ ವೆಡ್ಡಿಂಗ್ ಶೂಟು ಅಥವಾ ಬೇಬಿ ಬಮ್ ಫೋಟೋಶೂಟ್ ಅಲ್ವೇ ಅಲ್ಲ. ಇದು ಎಲೆಕ್ಷನ್ ಪ್ರಚಾರದ ಭಾಗ. ಇವರು ಆಡಳಿತಕ್ಕಿಂತ ಹೆಚ್ಚು ಪ್ರಚಾರಕ್ಕೇನೆ ಒತ್ತು ಕೊಡೋದು. ಮೋದಿ ಅಸ್ಸಾಂನಲ್ಲಿ ಚುನಾವಣಾ ತಯಾರಿ ಮಾಡ್ತಾ ಇರೋ ಈ ಹೊತ್ತಲ್ಲೇ ದೇಶದ ದೊಡ್ಡ ದೊಡ್ಡ ನಗರಗಳಾದ ಬೆಂಗಳೂರು, ಮುಂಬೈ, ದೆಹಲಿ, ಹೈದರಾಬಾದ್ಗಳಿಂದ ಜನ ಗುಂಪು ಗುಂಪಾಗಿ ಊರನ್ನು ಬಿಟ್ಟು ತಮ್ಮ ಗ್ರಾಮಗಳತ್ತ ಹೋಗ್ತಿದ್ದಾರೆ. ಕೆಲಸ ಇಲ್ಲ, ಬೆಲೆ ಏರಿಕೆ, ಬಾಡಿಗೆ ಹಣ ಹೆಚ್ಚಾಗಿ ಜೀವನ ಸಾಗಿಸೋಕೆ ಸಾಧ್ಯ ಆಗ್ತಾ ಇಲ್ಲ. ಅದರಲ್ಲೂ ಮುಖ್ಯವಾಗಿ ಈಗ ಗ್ಯಾಸ್ ಸಿಗ್ತಾ ಇಲ್ಲ ಅಂತ ತಮ್ಮ ಗ್ರಾಮಗಳಿಗೆ ಜನ ಮರಳ್ತಿದ್ದಾರೆ. ಇಂಥ ಸಮಯದಲ್ಲಿ ಪ್ರಧಾನಿಯವರು ಟೀ ಎಸ್ಟೇಟಲ್ಲಿ ರೀಲ್ಸ್ ಮಾಡ್ತಾ ಇರೋದನ್ನು ನೋಡಿದ್ರೆ ಜನರಿಗೆ ಕೋಪ ಬರುತ್ತೋ ಇಲ್ವೋ ನೀವೇ ಹೇಳಿ. ಮೋದಿಯವರ ಪ್ರಚಾರ ತಂತ್ರ ಯಾವಾಗಲೂ ಇಂಥದ್ದೇ. ದೊಡ್ಡ ದೊಡ್ಡ ಮೈಕ್ರೋಫೋನ್ಗಳು, ಕ್ಯಾಮ್ರಾ, ಡ್ರೋನ್ಗಳ ಜೊತೆಗೆ ಜನರ ಮುಂದೆ ಕಾಣಿಸ್ಕೊಂಡು ಭಾರತ ಮಾತೆ, ವಿಕಸಿತ್ ಭಾರತ್ ಅಂತ ಕೊಚ್ಕೊಳ್ಳೋದು. ಆದರೆ ನಿಜ ಜೀವನದಲ್ಲಿ ಜನರ ಸಮಸ್ಯೆಗಳನ್ನು ಪರಿಹರಿಸೋ ಬದಲು ಕೇವಲ ಇಮೇಜ್ ಬಿಲ್ಡಿಂಗ್ ಮಾಡೋದ್ರಲ್ಲೇ ಇದ್ಬಿಡ್ತಾರೆ ಅವರು. ಅಸ್ಸಾಂ ಟೀ ಎಸ್ಟೇಟಲ್ಲಿ ರೀಲ್ಸ್ ಮಾಡ್ತಾ ಇರೋದು ಕೂಡ ಅದೇ ರೀತಿಯಲ್ಲೇ. ಜನ ಕಷ್ಟದಲ್ಲಿದ್ದರೂ ಸಹ, ರೈತರು ಬೆಳೆಗಳಿಗೆ ಬೆಲೆ ಸಿಗದೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರೂ ಸಹ, ಯುವಕರು ಉದ್ಯೋಗಕ್ಕಾಗಿ ವಿದೇಶಕ್ಕೆ ಹೋಗ್ತಾ ಇದ್ರೂ ಸಹ, ಯುದ್ಧದಿಂದಾಗಿ ಗ್ಯಾಸ್ ಸಿಗದೆ ಅಡುಗೆ ಮಾಡೋಕ್ಕಾಗದೆ ಜನ ತತ್ತರಿಸಿ ಹೋಗ್ತಿದ್ರೂ ಸಹ ಪ್ರಧಾನಿಗೆ ಅದು ಯಾವುದೂ ಕಾಣಿಸ್ತಾ ಇಲ್ಲ. ಅವ್ರಿಗೆ ಕಾಣೋದು ಕೇವಲ ಕ್ಯಾಮ್ರಾದ ಲೆನ್ಸ್ಗಳು ಮಾತ್ರ. ಮೋದಿಗೆ ಪ್ರಚಾರದ ದೆವ್ವ ಹಿಡಿದಿದೆ ಅಂತ ಹೇಳೋದಕ್ಕೆ ಇದೇ ಕಾರಣ. ಮುಂದಿನ ಎಲೆಕ್ಷನಲ್ಲಿ ಇಂಥ ಪ್ರಧಾನಿಯನ್ನ ಮತ್ತೆ ನಾವು ಆಯ್ಕೆ ಮಾಡೋದು ಬೇಡವೇ ಬೇಡ ಅಂತ ಜನ ತೀರ್ಮಾನ ಮಾಡ್ತಿದ್ದಾರೆ. ಆದರೆ ಇಂಥ ಪ್ರಧಾನಿ ಬೇಡ ಅಂತ ವೋಟ್ ಹಾಕಿದ್ರೂ ಸಹ ಮತ್ತೆ ಮೋದಿನೇ ಪ್ರಧಾನಿ ಆಗ್ತಾರೆ ಅನ್ನೋ ಭಯನೂ ಸಹ ಜನರಲ್ಲಿದೆ. ಯಾಕೆ ಗೊತ್ತಾ? ವೋಟ್ ಹಾಕಿದ್ರೂ ಅದು ಫಲ ಕೊಡುತ್ತೆ ಅನ್ನೋ ನಂಬಿಕೆ ಜನರಲ್ಲಿ ಇಲ್ಲ. ಯಾಕಂತಂದರೆ ದೇಶದಲ್ಲಿ ವೋಟ್ ಚೋರಿ ನಡೀತಾ ಇದೆನೋ ಆರೋಪಗಳು ಹಳೇದಲ್ವಾ. ಸೊ ಈಗಿನ ಎಲೆಕ್ಷನ್ಗಳಲ್ಲಿ EVM ಯಂತ್ರಗಳ ಬಗ್ಗೆ ಜನರಲ್ಲಿ ಅನುಮಾನ ಹೆಚ್ಚಾಗಿದೆ. ಕೆಲವು ಕಡೆ ಮತಗಟ್ಟೆಗಳಲ್ಲಿ ಅನುಮಾನಾಸ್ಪದ ಘಟನೆಗಳು ನಡೀತಾ ಇದೆ ಅಂತ ವಿರೋಧ ಪಕ್ಷಗಳು ಹೇಳ್ತಾ ಇದೆ. ಜನ ವೋಟ್ ಹಾಕಿದ ಮೇಲೆ ಫಲಿತಾಂಶ ಬರುವಾಗ ಏನೋ ತಪ್ಪಾಗ್ತಾ ಇದೆ ಅನ್ನೋ ಭಾವನೆಯೂ ಇದೆ. ಅಷ್ಟೇ ಅಲ್ಲ, ಕೆಲವು ರಾಜ್ಯಗಳಲ್ಲಿ ಚುನಾವಣಾ ಫಲಿತಾಂಶಗಳು ಜನರ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಬರ್ತಾ ಇದೆ ಅನ್ನೋ ಚರ್ಚೆ ಸಹ ಇದೆ. ಕೆಲವು ಕಡೆ ಮತಗಟ್ಟೆಗಳಲ್ಲಿ ಅನುಮಾನಾಸ್ಪದ ಘಟನೆಗಳು ನಡೀತಾ ಇದೆ. ಬೆಂಗಳೂರು ಸೇರಿದಂತೆ ಹರಿಯಾಣ ಹಾಗೂ ವಿವಿಧ ಭಾಗಗಳಲ್ಲಿ ವೋಟ್ ಚೋರಿ ಅಂದ್ರೆ ಮತಗಳ್ಳತನ ನಡೆದಿದೆ ಅಂತ ಈಗಾಗಲೇ ಸಾಕ್ಷಿಗಳ ಸಮೇತ ರಾಹುಲ್ ಗಾಂಧಿ ಆರೋಪ ಮಾಡಿದ್ರು. ಇದಕ್ಕೆ ಚುನಾವಣಾ ಆಯೋಗ ಆಗಲಿ ಅಥವಾ ಬಿಜೆಪಿ ಆಗಲಿ ಏನು ಉತ್ತರ ಕೊಟ್ಟಿರಲಿಲ್ಲ. ಇನ್ನು ಚುನಾವಣಾ ಆಯೋಗ ಉತ್ತರ ಕೊಟ್ಟಿತ್ತು, ಅದು ಹಾರಿಕೆ ಉತ್ತರವನ್ನು ಕೊಟ್ಟಿತ್ತು. ಪ್ರಶ್ನೆಗಳಿಗೂ ಉತ್ತರಕ್ಕೂ ಏನು ಸಂಬಂಧನೇ ಇರಲಿಲ್ಲ, ಅಜಗಜಾಂತರ ವ್ಯತ್ಯಾಸ ಇತ್ತು. ಸೊ ಜನ ವೋಟ್ ಹಾಕಿದ ಮೇಲೆ ಫಲಿತಾಂಶ ಬಿಜೆಪಿಗೆ ಹೇಗೆ ಬೇಕೋ ಹಾಗೆ ಬರುತ್ತೆ ಅನ್ನೋ ಭಾವನೆ ಜನರಲ್ಲಿ ಈಗ ಬೆಳೀತಾ ಇದೆ. ಸೊ ಪರಿಸ್ಥಿತಿ ಹೀಗಿರುವಾಗ ಜನರಿಗೆ ನಂಬಿಕೆ ಆದರೂ ಹೇಗೆ ಉಳಿಯುತ್ತೆ? ಒಂದು ಕಡೆ ಪ್ರಧಾನಿ ರೀಲ್ಸ್ ಮಾಡ್ತಾ ಜನಪ್ರಿಯತೆಯನ್ನು ಹೆಚ್ಚಿಸ್ಕೊಳ್ತಾ ಇದೆ, ಇನ್ನೊಂದು ಕಡೆ ವೋಟ್ ಯಂತ್ರಗಳ ಮೂಲಕ ಜನರ ಧ್ವನಿಯನ್ನು ಅಡಗಿಸಲಾಗ್ತಾ ಇದೆ. ಬಿಜೆಪಿ ಮತ್ತು ಅವರ ಚೇಲಾಗಳಿಗೆ ಇದು ಯಾವುದು ಲೆಕ್ಕಕ್ಕೆ ಇಲ್ಲ ಬಿಡಿ. ದೇಶನೇ ಹರಿದು ಹೊಂಚ್ ಹೋಗ್ತಾ ಇದ್ರು ಅವ್ರಿಗೆ ಬುದ್ಧಿ ಬರುವಂತೆ ಕಾಣಿಸೋದಿಲ್ಲ. ಅವ್ರು ಆಡಿದ್ದೇ ಆಟ, ಹೂಡಿದ್ದೇ ಲಗ್ಗೆ, ಮಾಡಿದ್ದೇ ಆಡಳಿತ. ಯಾರು ಹೇಳೋರಿಲ್ಲ, ಯಾರು ಕೇಳೋರಿಲ್ಲ ಅನ್ನೋ ರೀತಿ ಆಗೋಗ್ಬಿಟ್ಟಿದೆ. ಮೋದಿ ಪ್ರತಿಯೊಂದು ಕೆಲಸವನ್ನು ಸಹ ತಮಗೆ ಬೇಕಾದ ಹಾಗೆ ಮಾಡ್ತಾರೆ. ವಿರೋಧ ಪಕ್ಷಗಳನ್ನು ಕಡೆಗಣಿಸೋದು, ಮಾಧ್ಯಮಗಳನ್ನು ತಮ್ಮ ಕಡೆಗೆ ತಿರುಗಿಸ್ಕೊಳ್ಳೋದು, ಸ್ವತಂತ್ರ ಸಂಸ್ಥೆಗಳನ್ನು ತಮ್ಮ ನಿಯಂತ್ರಣಕ್ಕೆ ತಂದುಕೊಳ್ಳೋದು. ಇದು ಜನತಂತ್ರನ ಅಥವಾ ಸರ್ವಾಧಿಕಾರನ ಅನ್ನೋ ಪ್ರಶ್ನೆ ಜನರ ಮನಸ್ಸಲ್ಲಿ ಹುಟ್ಟಿದಂತೂ ಸತ್ಯ. ರೀಲ್ಸ್ ಮಾಡುವಂಥ ಪ್ರಧಾನಿ ಅವರಿಗೆ ಜನರ ನೋವು ಅರ್ಥ ಆಗೋದಿಲ್ಲ. ಅವರು ಟೀ ಎಸ್ಟೇಟಲ್ಲಿ ನಗುತ್ತಾ ಕ್ಯಾಮ್ರಾಗೆ ಕಣ್ಣು ಮಿಟುಕಿಸ್ತಾ ಇರುವಾಗ ನಗರಗಳಲ್ಲಿ ಯುವಕರು ಕೆಲಸ ಹುಡುಕ್ತಾ ಬೀದಿಗಳಲ್ಲಿ ಅಲಿತಿದ್ದಾರೆ. ರೈತರು ತಮ್ಮ ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗದೆ ಕಣ್ಣೀರು ಹಾಕ್ತಿದ್ದಾರೆ. ಪ್ರತಿಯೊಂದು ಕುಟುಂಬವು ಅಡುಗೆ ಅನಿಲದ ಬೆಲೆ ಏರಿಕೆಯಿಂದ ತೊಂದರೆಯನ್ನು ಅನುಭವಿಸ್ತಾ ಇದೆ. ಆದರೆ ಇವೆಲ್ಲನೂ ಸಹ ಪ್ರಧಾನಿಯವರ ಪ್ರಚಾರ ಯಂತ್ರಕ್ಕೆ ಕಾಣೋದೇ ಇಲ್ಲ. ಒಂದು ಕಡೆ ಹಿಂದೂ ಮುಸ್ಲಿಂ ಅಂತಂದರೆ ಉತ್ತರ ದಕ್ಷಿಣ ಅಂತ ಎರಡು ವಿಭಜನೆ ಆಗೋಗಿದೆ. ಇನ್ನೊಂದು ಕಡೆ ರಾಜಕೀಯ ವಿರೋಧಿಗಳನ್ನು ಜೈಲಿಗೆ ಕಳಿಸ್ತಿದ್ದಾರೆ. ಇಂಥ ಸರ್ಕಾರಕ್ಕೆ ಜನ ಮತ್ತೆ ಅವಕಾಶ ಕೊಡಬೇಕಾ?
ಅಸ್ಸಾಂ ಟೀ ಎಸ್ಟೇಟ್ ರೀಲ್ಸನ್ನು ನೋಡಿದ ಜನ ನಗ್ದಿದ್ದಾರೆ. ಇವ್ರು ಏನು ಮಾಡ್ತಿದ್ದಾರೆ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಜನ ಗುಳೆ ಹೊರಟು ಹೋಗ್ತಿರುವಾಗ ನಗರಗಳಲ್ಲಿ ಇಂಥ ಪ್ರಚಾರಕ್ಕೆ ಸ್ಥಳನೇ ಇಲ್ಲ ಆಗೋಗ್ಬಿಟ್ಟಿದೆ. ಜನ ಈಗ ನಿಜವಾದ ಬದುಕಿನ ಸಮಸ್ಯೆಗಳ ಬಗ್ಗೆ ಮಾತಾಡ್ತಿದ್ದಾರೆ. ಅವರಿಗೆ ರೀಲ್ಸ್ ಬೇಡವೇ ಬೇಡ. ನಿಜವಾದ ಅಭಿವೃದ್ಧಿ ಬೇಕು, ನಿಜವಾದ ಉದ್ಯೋಗ ಬೇಕು, ನಿಜವಾದ ಬೆಲೆ ನಿಯಂತ್ರಣ ಬೇಕು ಮತ್ತು ಮುಖ್ಯವಾಗಿ ನಿಜವಾದ ಜನತಂತ್ರ ಬೇಕು. ಇನ್ನು ಮೋದಿ ಸರ್ಕಾರ ಮೊದಲಿಂದಾನು ಹೇಳ್ಕೊಂಡು ಬಂದಿರೋದು ಎಲ್ಲಿಯೂ ಗ್ಯಾಸ್ ಸಮಸ್ಯೆ ಇಲ್ಲ, ಎಲ್ಲಾನು ಮೊದಲಿನ ಥರ ಸರಿಯಾಗೇ ಇದೆ ಅಂತ. ಗ್ಯಾಸ್ ಅಭಾವ ಇಲ್ವೇ ಇಲ್ವಾ ಅಂತ ಕಾಗೆ ಹಾರಿಸ್ಕೊಂಡು ಓಡಾಡ್ತಿದ್ದಾರೆ. ಆದರೆ ರಿಯಾಲಿಟಿಯಲ್ಲಿ ಬೇರೆನೇ ಇದೆ. ದೇಶದ ಜನ ಗ್ಯಾಸ್ಗಾಗಿ ಪರಿತಪಿಸುವಂಥ ಪರಿಸ್ಥಿತಿಯನ್ನ ಮೋದಿ ಸರ್ಕಾರ ತಂದೊಡ್ಡಿದೆ. ಇನ್ನು ತಮ್ಮ ತಪ್ಪನ್ನ ಯಾವಾಗಲೂ ಮುಚ್ಚಾಕೊಳ್ತಾನೆ ಬರುವಂತಹ ಸರ್ಕಾರದ ಪ್ರಯತ್ನ ವಿಫಲ ಇದು. ಇದನ್ನ ಕೆಲವು ಮೀಡಿಯಾಗಳು, ಅದರಲ್ಲೂ ಗೋಧಿ ಮೀಡಿಯಾಗಳು ಯಾವ ರೀತಿ ತೋರಿಸ್ತಿದ್ದಾರೆ ಅಥವಾ ಯಾವ ರೀತಿ ನೋಡ್ತಾ ಇದೆ ಗೊತ್ತಾ? ಅಲ್ಲೆಲ್ಲೋ ಯುದ್ಧ ಆದರೆ ಪಾಪ ನಮ್ಮ ದೇಶದ ಪ್ರಧಾನಿ ಏನು ಮಾಡೋಕ್ಕಾಗತ್ತೆ ಅಂತಾನು ಕೇಳ್ತಿದ್ದಾರೆ. ಇನ್ನು 1 ವರ್ಷದ ಹಿಂದೆ ಪೆಹಲ್ಗಾಮಲ್ಲಿ ದಾಳಿ ಹೇಗಾಯಿತು, ಸರ್ಕಾರದ ಗುಪ್ತಚರ ಇಲಾಖೆ ಏನು ಮಾಡ್ತಾ ಇತ್ತು ಅಂತ ಆಗ ನಾವು ಪ್ರಶ್ನೆ ಮಾಡಿದಾಗ ದೊಡ್ಡ ದೊಡ್ಡ ಜರ್ನಲಿಸ್ಟ್ಗಳು ಅಂತ ಕರೆಸ್ಕೊಂಡವರು ಆಯಿತಾ, ಕೇಳಿದಂಥ ಪ್ರಶ್ನೆ ಏನಿತ್ತು ಗೊತ್ತಾ? ಏನು ಅಮಿತ್ ಶಾ ಅಲ್ಲಿ ಹೋಗಿ ಗಡಿ ಕಾಯ್ತಾ ಅಥವಾ AK-47 ಹಿಡ್ಕೊಂಡು ನಿಂತ್ಕೊಳ್ಬೇಕಿತ್ತಾ ಅಂತ. ಇಂಥ ಪ್ರಶ್ನೆ ಕೇಳುವವರನ್ನು ನಾವು ಪತ್ರಕರ್ತರು ಅಂತ ಕರೆಯೋದಾದರೂ ಹೇಗೆ? ಈಗಲೂ ಸಹ ಗ್ಯಾಸ್ ಕ್ರೈಸಿಸ್ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದ್ರೂ ಅವ್ರು ಸರ್ಕಾರಕ್ಕೆ ಪ್ರಶ್ನೆ ಕೇಳೋ ಗೋಜಿಗೆ ಹೋಗೋದಿಲ್ಲ. ಬದಲಿಗೆ ಹಾಕಿರೋ ಮೂಳೆ ತಿಂದ್ಕೊಂಡು ಕೂತಿರ್ತಾವೆ ಅಷ್ಟೇ. ಜನರಿಗೆ ಕಷ್ಟ ಆಗ್ತಾ ಇದೆಯೋ ಇಲ್ವೋ ಅದೆಲ್ಲ ಸರ್ಕಾರಕ್ಕೆ ಬೇಕಾಗಿಲ್ಲ. ಇನ್ನು ಗೋಧಿ ಮೀಡಿಯಾಗಳಿಗಂತೂ ಅದು ಬೇಕಾಗೇ ಇಲ್ಲ. ದೇಶದ ಪ್ರಧಾನಿ ರೀಲ್ಸ್ ಮಾಡೋದ್ರಲ್ಲಿ ಬ್ಯುಸಿ, ಗೋಧಿ ಮೀಡಿಯಾಗಳು ಅವರ ಹಿಂದೆ ಬಾಲ ಅಲ್ಲಾಡಿಸ್ಕೊಂಡು ಓಡಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ. ಇನ್ನು ಅಸ್ಸಾಂ ಟೀ ಎಸ್ಟೇಟ್ ರೀಲ್ಸ್ ಒಂದು ಉದಾಹರಣೆ ಮಾತ್ರ. ಇನ್ನು ಅನೇಕ ರೀಲ್ಸು, ಅನೇಕ ಪ್ರಚಾರಗಳು ಬರ್ತಾನೆ ಇರುತ್ತೆ. ಯಾಕೆಂದರೆ ಎಲೆಕ್ಷನ್ ಹತ್ರ ಬಂತಲ್ವ ಅದಕ್ಕೆ. ಆದರೆ ಜನರ ಬದುಕು ಮಾತ್ರ ಬದಲಾಗ್ತಾ ಇಲ್ಲ. ನಗರಗಳಿಂದ ಜನ ಹೊರಟು ಹೋಗ್ತಿದ್ದಾರೆ. ವೋಟ್ ಚೋರಿ ಆಗದೆ ಇದ್ದರೆ, ಜನತಂತ್ರ ನಿಜವಾಗ್ಲೂ ಉಳಿದಿದ್ದೇ ಆದರೆ ಜನ ತಮ್ಮ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಆದರೆ ಈಗ ಅದು ಸಾಧ್ಯ ಇಲ್ಲ ಅನ್ನೋ ಭಯ ಜನರಲ್ಲೂ ಇದೆ. ಈಗಲೂ ಯಾರೆಲ್ಲ ಮೋದಿಯನ್ನು ಸಪೋರ್ಟ್ ಮಾಡ್ಕೊಂಡು ಬರ್ತೀರಲ್ವಾ, ನೀವು ನಿಜವಾದ ದೇಶದ್ರೋಹಿಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.